ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ದಾಳಿ ಮಾಡಿದಾಗ ಲಕ್ಷ ಲಕ್ಷ ನಗದು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ. ಟಿ ನರಸೀಪುರ ಪುರಸಭೆ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮನೆಯಲ್ಲಿ 60 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತರ ಪೊಲೀಸರು 60 ಲಕ್ಷ ನಗದನ್ನ ಸೀಜ್ ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಈ ದಾಳಿ ಸಂದರ್ಭದಲ್ಲಿ ಚಿನ್ನ, ನಗದು ಏನೆಲ್ಲ ಪತ್ತೆಯಾಗಿತ್ತು, ಕೆಲವೊಂದಷ್ಟು ದಾಖಲೆ ಪತ್ರಗಳು ಸಿಕ್ಕಿತ್ತು, ಅದೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ರೇಡ್ ಮಾಡಿರುವಂತಹ ಸಂದರ್ಭದ ದೃಶ್ಯದಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಮನೆಯಲ್ಲಿದ್ದಂತ ಚಿನ್ನಾಭರಣಗಳು, ನಗದು ಫೋಟೋವನ್ನ ಕೂಡ ತೋರಿಸ್ತೀವಿ. 60 ಲಕ್ಷ ನಗದು. ಇಷ್ಟು 60 ಲಕ್ಷ ನಗದು. ಮೈಸೂರು ಪಾಲಿಕೆ ಇಂಜಿನಿಯರಿಂಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಡಲಿಲ್ಲ. ವಜ್ರಾಭರಣಗಳು, ಬೆಳ್ಳಿ ಸಾಮಾನು, ನಗದು ನೋಡಿ ಇಲ್ಲಿ ಜೋಡಿಸಿಟ್ಟಿರೋದು ಲೈನ್ ಆಗಿ. ನಗದು, ಕ್ಯಾಶ್, 60 ಲಕ್ಷ ನಗದು, ಚಿನ್ನಾಭರಣ ಅದಿನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಎಷ್ಟು ಅನ್ನೋದು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಬೆಳ್ಳಿ ಸಾಮಾನಿದೆ, ಒಡವೆಗಳಿದೆ, ನೆಕ್ಲೆಸ್ ಇದೆ, ಚಿನ್ನದ ಸರ, ಚಿನ್ನದ ಉಂಗುರ, ಚಿನ್ನದ ಬಳೆ ಎಲ್ಲವೂ ಕೂಡ ಇದೆ. ಅದೆಲ್ಲವನ್ನು ಕೂಡ ನೋಡಿಲಿ ಎಷ್ಟು ಜೋಡಿಸಿರ್ತಾರೆ ನೋಡಿ. ಹಿಂದೆಗಡೆ ನೋಡಿ 60 ಲಕ್ಷ ಜೋಡಿಸಿಟ್ಟಿರುವಂತಹ ದೃಶ್ಯವನ್ನು ನೋಡಿಲಿ. ನಿಮಗೆ ಮುಂದೆಗಡೆ ಒಂದು ನೋಟಿನ ಕಂತೆಗಳನ್ನ ನೋಡಬಹುದು, ಅದರ ಹಿಂದೆಗಡೆ ಕೂಡ ಅಲ್ಲಿ ನೋಡಿಲಿ ಬ್ಯಾಕ್ ಸೈಡ್ ಎಷ್ಟು ಜೋಡಿಸಿಟ್ಟಿದ್ದಾರೆ ಅಂತೇಳಿ. ಇದು ಲೋಕಾಯುಕ್ತ ಪೊಲೀಸರು ಇವತ್ತು ಭ್ರಷ್ಟ ಅಧಿಕಾರಿ ಮೇಲೆ, ಮನೆ ಕಚೇರಿ ಮೇಲೆ ದಾಳಿ ಮಾಡಿದಾಗ ಸಿಕ್ಕಂತಹ ಚಿನ್ನಾಭರಣಗಳು, 60 ಲಕ್ಷ ನಗದು ಹಣ. ಮೈಸೂರು ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಮೇಲೆ ದಾಳಿ ಮಾಡಿದಾಗ ಪತ್ತೆಯಾಗಿರುವಂತಹ ವಜ್ರಗಳು, ಚಿನ್ನಾಭರಣ, ನಗದು, ದುಡ್ಡು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವಿನೋದ್, 60 ಲಕ್ಷ ನಗದು, ಚಿನ್ನಾಭರಣಗಳು, ಎಷ್ಟು ಟೋಟಲ್ ಎಷ್ಟು ವರ್ತ್ ಈಗ ಪತ್ತೆಯಾಗಿರೋದು ಮನೆಯಲ್ಲಿ? ನಾಗೇಂದ್ರ, ಬಹಳ ಪ್ರಮುಖವಾಗಿ ಮೈಸೂರು ಇವತ್ತು ಬೆಳಗ್ಗೆ ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಮೈಸೂರು ನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆಗಿರುವಂತಹ ಚಂದ್ರಶೇಖರ್ ಅವರ ಮನೆ ಮತ್ತು ಅವರ ಸಂಬಂಧಿಕರು ಮತ್ತು ಅವರ ನಗರ ಪಾಲಿಕೆ ಇರುವಂತಹ ಕಚೇರಿ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಚೆಸ್ಕಾಂನ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಅಲ್ತಾಫ್ ಹುಸೇನ್ ಅವರ ಮನೆ ಮೇಲೂ ಕೂಡ ಈಗ ದಾಳಿ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಚಂದ್ರಶೇಖರ್ ಅವರಿಗೆ ಸಂಬಂಧಪಟ್ಟಂತಹ 3 ಮನೆಗಳು ಮತ್ತು 2 ಕಚೇರಿಯ ಮೇಲೆ ಇವತ್ತು ದಾಳಿ ಆಗಿರುವಂತದ್ದು. ಚಂದ್ರಶೇಖರ್ ಅವರು ಮನೆಯಿದ್ದ ಸಂದರ್ಭದಲ್ಲಿಯೇ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣವನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಇನ್ನು ಮತ್ತೊಂದು ಕಡೆ ಚಂದ್ರಶೇಖರ್ ಅವರ ಸಂಬಂಧಿ ಏನಿದ್ದಾರೆ, ಅವರ ಭಾವ ಇದೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಅವರು ಮೈಸೂರಿನ ವಿನಾಯಕರಿದ್ದಾರೆ. ಆ ಮನೆಯಲ್ಲೂ ಕೂಡ ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಸುಮಾರು 60 ಲಕ್ಷ ಕ್ಯಾಶ್ ಮತ್ತೆ ಸುಮಾರು 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಬೆಳಕಿಗೆ ಬರ್ತಾ ಇರುವಂತದ್ದು. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಇದು ದಾಳಿ ಆಗಿರುವಂತದ್ದು. ಕಳೆದ ಹಲವು ದಿನಗಳಲ್ಲೂ ಕೂಡ ಈ ಇಬ್ಬರು ಅಧಿಕಾರಿಗಳ ಮೇಲೆ ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಸೊ ಹೀಗಾಗಿ ದೂರುಗಳ ಆಧಾರದ ಮೇಲೆ ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ರು. ಸೊ ಹೀಗಾಗಿ ಇವತ್ತು ಬೆಳಿಗ್ಗೆ ಏಕಕಾಲದಲ್ಲಿ 7 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಚಂದ್ರಶೇಖರ್ ಅವರ ಮನೆಯಲ್ಲಿ ಸುಮಾರು 60 ಲಕ್ಷ ಕ್ಯಾಶ್ ಸಿಕ್ಕಿರುವಂತದ್ದು, ಮತ್ತೊಂದು ಕಡೆ ಸುಮಾರು 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಅಲ್ತಾಫ್ ಹುಸೇನ್ ಇದ್ದಾರೆ. ಅವರು ಕೂಡ ಚೆಸ್ಕಾಂನ ಈಗಾಗಲೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರ ಮೇಲೂ ಕೂಡ ಸಾಕಷ್ಟು ದೂರುಗಳು ಬಂದಿತ್ತು. ಸೊ ಹೀಗಾಗಿ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಆಸ್ತಿ ಪತ್ರಗಳು ಜೊತೆಗೆ ಚಿನ್ನಾಭರಣಗಳು ಪತ್ತೆಯಾಗಿದೆ. ಸೊ ಹೀಗಾಗಿ ಈಗ ಸಿಕ್ಕಿರುವಂತಹ ಚಿನ್ನಾಭರಣ ಇರಬಹುದು ಮತ್ತೆ ನಗದಕ್ಕೆ ಹಣ ಏನಿದೆ, ಇದರ ಬಗ್ಗೆ ಲೆಕ್ಕವನ್ನು ಈಗಾಗಲೇ ಪೊಲೀಸರು ಲೋಕಾಯುಕ್ತ ಅಧಿಕಾರಿಗಳು ಈಗ ಏನು ಚಂದ್ರಶೇಖರ್ ಇರಬಹುದು ಮತ್ತೆ ಅಲ್ತಾಫ್ ಹುಸೇನ್ ಇಬ್ಬರು ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ಲೋಕಾಯುಕ್ತ ಎಸ್ಪಿ 7 ಕಡೆಗಳಲ್ಲಿ ಈಗಾಗಲೇ ಏನೋ ದಾಳಿಯಾಗಿದೆ. ಪ್ರತಿಯೊಂದು ಕೂಡ ಸ್ಥಳಗಳಿಗೂ ಹೋಗಿ ಅಲ್ಲಿ ಸಿಕ್ಕಿರುವಂತಹ ಏನು ಚಿನ್ನ ಇರಬಹುದು, ಆಸ್ತಿ ಪತ್ರಗಳಿರ್ಬೋದು, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡೋಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಇಬ್ಬರು ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳು ಬಂದಿತ್ತು. ಸೊ ಹೀಗಾಗಿ ಖುದ್ದು ಇವತ್ತು ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಈಗ ದಾಳಿ ಆಗಿರುವಂತದ್ದು. ಸೊ ಹೀಗಾಗಿ
ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬೆಳಿಗ್ಗೆಲ್ಲರೂ ಕೂಡ ತಮ್ಮ ದಾಳಿಯನ್ನ ಮುಂದುವರಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮೈಸೂರು ಪಾಲಿಕೆ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ದಾಳಿ ಮಾಡಿದಾಗ ಲಕ್ಷ ಲಕ್ಷ ನಗದು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ. ಟಿ ನರಸೀಪುರ ಪುರಸಭೆ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮನೆಯಲ್ಲಿ 60 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತರ ಪೊಲೀಸರು 60 ಲಕ್ಷ ನಗದನ್ನ ಸೀಸ್ ಮಾಡಿದ್ದಾರೆ. ಟಿ ನರಸೀಪುರ ಪುರಸಭೆಯಲ್ಲೂ ಕೂಡ ಚಂದ್ರಶೇಖರ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಈ ದಾಳಿ ಸಂದರ್ಭದಲ್ಲಿ ಚಿನ್ನ, ನಗದು ಏನೆಲ್ಲ ಪತ್ತೆಯಾಗಿತ್ತು, ಕೆಲವೊಂದಷ್ಟು ದಾಖಲೆ ಪತ್ರಗಳು ಸಿಕ್ಕಿತ್ತು, ಅದೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ರೇಡ್ ಮಾಡಿರುವಂತಹ ಸಂದರ್ಭದ ದೃಶ್ಯದಲ್ಲಿ ಮತ್ತೊಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಮನೆಯಲ್ಲಿದ್ದಂತ ಚಿನ್ನಾಭರಣಗಳು, ನಗದು ಫೋಟೋವನ್ನ ಕೂಡ ತೋರಿಸ್ತೀವಿ. 60 ಲಕ್ಷ ನಗದು. ಇಷ್ಟು 60 ಲಕ್ಷ ನಗದು. ಮೈಸೂರು ಪಾಲಿಕೆ ಇಂಜಿನಿಯರಿಂಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಡಿಲ್ಲ. ವಜ್ರಾಭರಣಗಳು, ಬೆಳ್ಳಿ ಸಾಮಾನು, ನಗದು ನೋಡಿ ಇಲ್ಲಿ ಜೋಡಿಸಿಟ್ಟಿರೋದು ಲೈನ್ ಆಗಿ. ನಗದು, ಕ್ಯಾಶ್ 60 ಲಕ್ಷ ನಗದು, ಚಿನ್ನಾಭರಣ ಅದಿನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಎಷ್ಟು ಅನ್ನೋದು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಬೆಳ್ಳಿ ಸಾಮಾನಿದೆ, ಒಡವೆಗಳಿದೆ, ನೆಕ್ಲೆಸ್ ಇದೆ, ಚಿನ್ನದ ಸರ, ಚಿನ್ನದ ಉಂಗುರ, ಚಿನ್ನದ ಬಳೆ ಎಲ್ಲವೂ ಕೂಡ ಇದೆ. ಅದೆಲ್ಲವನ್ನು ಕೂಡ ನೋಡಿಲ್ಲ ಎಷ್ಟು ಜೋಡಿಸಿರ್ತಾರೆ ನೋಡಿ. ಹಿಂದೆಗಡೆ ನೋಡಿ 60 ಲಕ್ಷ ಜೋಡಿಸಿಟ್ಟಿರುವಂತಹ ದೃಶ್ಯವನ್ನು ನೋಡಿಲ್ಲಿ. ನಿಮಗೆ ಮುಂದೆಗಡೆ ಒಂದು ನೋಟಿನ ಕಂತೆಗಳನ್ನ ನೋಡಬಹುದು, ಅದರ ಹಿಂದೆಗಡೆ ಕೂಡ ಅಲ್ಲಿ ನೋಡಿಲ್ಲಿ ಬ್ಯಾಕ್ ಸೈಡ್ ಎಷ್ಟು ಜೋಡಿಸಿಟ್ಟಿದ್ದಾರೆ ಅಂತೇಳಿ. ಇದು ಲೋಕಾಯುಕ್ತ ಪೊಲೀಸರು ಇವತ್ತು ಭ್ರಷ್ಟ ಅಧಿಕಾರಿ ಮೇಲೆ ಮನೆ ಕಚೇರಿ ಮೇಲೆ ದಾಳಿ ಮಾಡಿದಾಗ ಸಿಕ್ಕಂತ ಚಿನ್ನಾಭರಣಗಳು, 60 ಲಕ್ಷ ನಗದು ಹಣ. ಮೈಸೂರು ಪಾಲಿಕೆ ಇಂಜಿನಿಯರ್ ಚಂದ್ರಶೇಖರ್ ಮನೆ ಮೇಲೆ ದಾಳಿ ಮಾಡಿದಾಗ ಪತ್ತೆಯಾಗಿರುವಂತಹ ವಜ್ರಗಳು, ಚಿನ್ನಾಭರಣ, ನಗದು, ದುಡ್ಡು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವಿನೋದ್, 60 ಲಕ್ಷ ನಗದು, ಚಿನ್ನಾಭರಣಗಳು, ಎಷ್ಟು ವರ್ತ್ ಈಗ ಪತ್ತೆಯಾಗಿರೋದು ಮನೆಯಲ್ಲಿ? ನಾಗೇಂದ್ರ, ಬಹಳ ಪ್ರಮುಖವಾಗಿ ಮೈಸೂರು ಇವತ್ತು ಬೆಳಗ್ಗೆ ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಮೈಸೂರು ನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆಗಿರುವಂತಹ ಚಂದ್ರಶೇಖರ್ ಅವರ ಮನೆ ಮತ್ತು ಅವರ ಸಂಬಂಧಿಕರು ಮತ್ತು ಅವರ ನಗರ ಪಾಲಿಕೆ ಇರುವಂತಹ ಕಚೇರಿ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಚೆಸ್ಕಾಂನ ಏನು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಅಲ್ತಾಫ್ ಹುಸೇನ್ ಅವರ ಮನೆ ಮೇಲೂ ಕೂಡ ಈಗ ದಾಳಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಚಂದ್ರಶೇಖರ್ ಅವರಿಗೆ ಸಂಬಂಧಪಟ್ಟಂತಹ 3 ಮನೆಗಳು ಮತ್ತು 2 ಕಚೇರಿಯ ಮೇಲೆ ಇವತ್ತು ದಾಳಿಯಾಗಿರುವಂತದ್ದು. ಚಂದ್ರಶೇಖರ್ ಅವರು ಮನೆಯಿದ್ದ ಸಂದರ್ಭದಲ್ಲಿಯೇ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣವನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಇನ್ನು ಮತ್ತೊಂದು ಕಡೆ ಚಂದ್ರಶೇಖರ್ ಅವರ ಸಂಬಂಧಿ ಏನಿದ್ದಾರೆ, ಅವರ ಭಾವ ಇದೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಅವರು ಮೈಸೂರಿನ ವಿನಾಯಕರಿದ್ದಾರೆ. ಆ ಮನೆಯಲ್ಲೂ ಕೂಡ ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಸುಮಾರು 60 ಲಕ್ಷ ಕ್ಯಾಶ್ ಮತ್ತೆ ಸುಮಾರು 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಬೆಳಕಿಗೆ ಬರ್ತಾ ಇರುವಂತದ್ದು. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಇದು ದಾಳಿಯಾಗಿರುವಂತದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಇಬ್ಬರು ಅಧಿಕಾರಿಗಳ ಮೇಲೆ ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಸೊ ಹೀಗಾಗಿ ದೂರುಗಳ ಆಧಾರದ ಮೇಲೆ ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ರು. ಸೊ ಹೀಗಾಗಿ ಇವತ್ತು ಬೆಳಿಗ್ಗೆ ಏಕಕಾಲದಲ್ಲಿ 7 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಚಂದ್ರಶೇಖರ್ ಅವರ ಮನೆಯಲ್ಲಿ ಸುಮಾರು 60 ಲಕ್ಷ ಕ್ಯಾಶ್ ಸಿಕ್ಕಿರುವಂತದ್ದು, ಮತ್ತೊಂದು ಕಡೆ ಸುಮಾರು 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಅಲ್ತಾಫ್ ಹುಸೇನ್ ಇದ್ದಾರೆ, ಅವರು ಕೂಡ ಚೆಸ್ಕಾಂನ ಈಗಾಗಲೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರ ಮೇಲೂ ಕೂಡ ಸಾಕಷ್ಟು ದೂರುಗಳು ಬಂದಿತ್ತು. ಸೊ ಹೀಗಾಗಿ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಆಸ್ತಿ ಪತ್ರಗಳು ಜೊತೆಗೆ ಚಿನ್ನಾಭರಣಗಳು ಪತ್ತೆಯಾಗಿದೆ. ಸೊ ಹೀಗಾಗಿ ಈಗ ಸಿಕ್ಕಿರುವಂತಹ ಚಿನ್ನಾಭರಣ ಇರಬಹುದು ಮತ್ತೆ ನಗದಿಕೆ ಹಣ ಏನಿದೆ ಇದರ ಬಗ್ಗೆ ಲೆಕ್ಕವನ್ನು ಈಗಾಗಲೇ ಪೊಲೀಸರು ಲೋಕಾಯುಕ್ತ ಅಧಿಕಾರಿಗಳು ಈಗ ಏನು ಚಂದ್ರಶೇಖರ್ ಇರಬಹುದು ಮತ್ತೆ ಅಲ್ತಾಫ್ ಹುಸೇನ್ ಇಬ್ಬರು ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ.
ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ಲೋಕಾಯುಕ್ತ ಎಸ್ಪಿ 7 ಕಡೆಗಳಲ್ಲಿ ಈಗಾಗಲೇ ಏನೋ ದಾಳಿಯಾಗಿದೆ. ಪ್ರತಿಯೊಂದು ಕೂಡ ಸ್ಥಳಗಳಿಗೂ ಹೋಗಿ ಅಲ್ಲಿ ಸಿಕ್ಕಿರುವಂತಹ ಏನು ಚಿಲ್ಲ ಇರಬಹುದು, ಆಸ್ತಿ ಪತ್ರಗಳಿರ್ಬೋದು, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡೋಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಬ್ಬರು ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳು ಬಂದಿತ್ತು. ಸೊ ಹೀಗಾಗಿ ಖುದ್ದು ಇವತ್ತು ಎಸ್ಪಿ ಅವರೇ, ಎಸ್ಪಿ ಉದೇಶ್ ಅವರೇ ಅವರ ನೇತೃತ್ವದಲ್ಲಿ ಈಗ ದಾಳಿ ಆಗಿರುವಂತದ್ದು. ಸೊ ಹೀಗಾಗಿ ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬೆಳಿಗ್ಗೆಲ್ಲೂ ಕೂಡ ತಮ್ಮ ದಾಳಿಯನ್ನ ಮುಂದುವರಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.